ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಲಿ. ಸ್ನೇಹಿತರೆ, ಇವತ್ತು ದಾವಣಗೆರೆ ಒನ್ ಯೂಟ್ಯೂಬ್ ತಂಡ ದಾವಣಗೆರೆಯ ಆಜಾದ್ ನಗರ 1ನೇ ಮೇನ್ 3ನೇ ಕ್ರಾಸ್ನಲ್ಲಿ ಇವತ್ತು ನಾವು ಬಂದಿದ್ದೇವೆ. ದಾವಣಗೆರೆ ಮಹಾನಗರ ಪಾಲಿಕೆಯ 1ನೇ ವಾರ್ಡ್ ವ್ಯಾಪ್ತಿಯ ಆಜಾದ್ ನಗರ 1ನೇ ಮೇನ್ 3ನೇ ಕ್ರಾಸ್ ವ್ಯಾಪ್ತಿಯಲ್ಲಿ ಜೋಡಿ ಲೈನ್ ಚರಂಡಿ ಭರ್ತಿಯಾಗಿ ಓವರ್ಲೋಡ್ ಆದ ಪರಿಣಾಮ ಕೊಳಚೆ ನೀರು ನೇರವಾಗಿ ಸ್ಥಳೀಯ ಬಡವರ ಮನೆ ಒಳಗಡೆ ನುಗ್ಗಿದೆ. ಇದರಿಂದಾಗಿ ಮನೆಗಳಲ್ಲಿದ್ದ ಅಗತ್ಯ ವಸ್ತುಗಳು ಹಾಳಾಗಿದ್ದು, ವಾಸಿಸಲು ಸಾಧ್ಯವಾಗದೆ ಹಲವಾರು ಕುಟುಂಬಗಳು ಮನೆ ಬಿಟ್ಟು ಬೇರೆಡೆ ತೆರಳುವ ದುಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ಸಂಬಂಧಪಟ್ಟ ಪಾಲಿಕೆ ಅಧಿಕಾರಿಗಳಿಗೆ ದೂರು ನೀಡಿದಾಗ ಪೌರ ಕಾರ್ಮಿಕರು ಬಂದು ಒಂದೆರಡು ದಿನ ತಾತ್ಕಾಲಿಕವಾಗಿ ಸ್ವಚ್ಛಗೊಳಿಸುತ್ತಾರೆ. ಆದರೆ ಮತ್ತೆ ಅದೇ ರಾಗ ಅದೇ ಹಾಡು ಎನ್ನುವಂತೆ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಯದೆ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ವಿಷಯ ತಿಳಿದು ಇಂದು ಘಟನಾ ಸ್ಥಳಕ್ಕೆ ಎಸ್ಡಿಪಿಐ ಪಕ್ಷದ ಕಾರ್ಯಕರ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಂಕಷ್ಟದಲ್ಲಿರುವ ಕುಟುಂಬಗಳ ಅಳಲನ್ನು ಆಲಿಸಿದ ಮುಖಂಡರು, ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸ್ಥಳ ಪರಿಶೀಲಿಸಿ ಈ ಜೋಡಿ ಲೈನ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಮತ್ತು ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಚರಂಡಿ ತುಂಬ್ತಾವ್, ಅವ್ ಬರ್ತಾರೆ ಪಾಪ, ಅವರು ಬರ್ತಾರೆ, ಇಲ್ಲ ಅನ್ನಂಗಿಲ್ಲ, ಬರ್ತಾರೆ, ಎಷ್ಟು ಇದನ್ ಮಾಡಿದ್ರೆ ಹೋಗಂಗಿಲ್ಲ ಮುಂದಕ್ಕ, ಹೋಗೋದೇ ಇಲ್ಲ ಮುಂದಕ್ಕ, ಅದು ಮಾಡ್ತಾರ ಹೋಗ್ಬಿಡ್ತಾರ ಪಾಪ, ಅವರು ಮಾಡ್ತಾರೆ. ಇಷ್ಟೇ ಪೈಪ್ ಹಾಕಿದಾರ, ಅವ್ ನೀರ್ ಹರಿಯಂಗಿಲ್ಲ, ಅದು ಮುಂದಕ್ಕ ನೀರ ಹೋಗಂಗಿಲ್ಲ. ಇದೆ ಹಾಕಿದಾಗ್ಲಿದ್ದವ್ರು ಅವಾಗ ಹಾಕಿ ಅವ್ರು ಯಾವಾಗ ಹಾಕಿ ಹೋಗಿದ ನೋಡ್ರಿ, ಅವಾಗ್ಲಿದ್ದ ಹಿಂಗ ನಡೀತೈತ ಚರಂಡಿ. ಏನ್ ಹೇಳ್ತಾರ ಪಾಪ, ಅವರು ಬರ್ತೀವಿ ಮಾಡ್ತಾರ ಹೋಗಾರ ಅಷ್ಟೇ. ಬಂದವ್ರು ಮಾಡ್ಬೇಕ್ರಿ, ನಮ್ಗ ಮಾಡ್ಬೇಕು, ಇದೆಲ್ಲ ಕ್ಲೀನ್ ಮಾಡ್ಬೇಕು, ನಮ್ಗ ಕಲೆಕ್ಷನ್ ಎಲ್ಲ ಮಾಡಿ ಕ್ಲೀನ್ ಮಾಡಿ ಪೈಪ್ ಬ್ಯಾರೆ ಅದ್ ಹಾಕಿ ಕೊಟ್ಟು ಹೋಗ್ಬೇಕು. ನಮ್ಗ ಯಾರು ಬರ್ತಾರ ಹೋಗ್ತಾರ ಕುಂದಿರ್ತಾರ ಅಲ್ ತಗೊಂಡು ಓಟ್ ತಗೊಂಡ್ರ ನಮಗ್ ಏನೈತ್ರಿ, ನಾತು ಮತ್ತ ಕಟ್ತೈತಿ, ಕಟ್ಟೈತಿ ನೋಡ್ರಿ ಅಲ್ಲಿ. ಅದೇ ಗುರುವಾರ ಮಾಡಿ ಹೋಗಿದಾರ ಪಾಪ, ಕಟ್ಟೈತಿ. ಅವ್ರು ಬರ್ತಾರ, ಇಲ್ಲ ನಂಗೆಲ್ಲ ಮುನ್ಸಿಪಾಲಿಟಿ ಅವ್ರು ಬರ್ತಾರ, ತಿವಿತಾರ, ಹೋಗ್ತಾರ. ಹಿಂಗ ಅದೇ ಮನಿ ಒಳಗೊಟ್ಟು ನೀರ್ ನೋಡ್ರಿ ಪಾಪ, ಅವ್ರ ಮನೆ ಈಗ ಇವತ್ತು ಇದು ಮನಿನ ಬಿದ್ದೋಗೈತ್ರಿ, ಅದು ಮನಿ ಕಟ್ಟಿ ಅವ್ರ ಕಂಟೆಪ್ಪರ್ ಮನಿ ಅಂತ, ಅವ್ರ ನೀರ್ ಹೋಗಿ ಹೋಗಿ ಆ ಮನಿನ ಬಿದ್ದೋತು. ಹಿಂಗ ಆಗ್ತತ್ರಿ ಇಲ್ಲ ನಮ್ಗ. ಹೊರಗಡೆ ಎಲ್ಲಾ ಪೈಪ್ಗಳು ಹಿಂಗ್ ಮಾಡ್ಕೊಂಡ್ರ ಹೆಂಗ್ ಬೇಕಂಗ. ನಾವಂತ ಇಲ್ಲಿ ಏನು ಚೆಲ್ಲಂಗಿಲ್ಲ ಮಾಡಂಗಿಲ್ಲ, ಹಿಂಗಾಗಿರೋದಕ್ಕ ಎಲ್ಲಾ ಮುಂದ್ಗಡೆ ಮಾಡ್ತಾ ಇದೀವಿ ನಾವ್ ಎಲ್ಲಾ ಕೆಲ್ಸನ. ಅಧಿಕಾರಿಗಳು ಯಾರು ಬಂದ ಇಲ್ರಿ, ಅವ್ರು ನೋಟ್ ತಗೊಂಡಿದ್ ಬಂದಿಲ್ಲ ಯಾರು ಅಧಿಕಾರಿಗಳು, ಯಾರು ಬರಲ್ಲ ಇಲ್ಲಿ. ನಮ್ ಮನಿ ಬಿದ್ದು ಮಳೆ, ಅದು ನೀರು ಮನೆ ನುಗ್ತಾವ, ಪರಿಹಾರ ಏನಿಲ್ಲ ನಮ್ದು. ಇನ್ನು ಬಾಡಿಗೆ ಮನೆಗೆ ಹೋಗಿ ನಾವು ಕಾರ್ಪೊರೇಷನ್ ಬರ್ತಾ ಇದ್ದಾರೆ, ಇದು ಎಲ್ಲ ತನಿಖೆ ಮಾಡ್ತಾ ಇದ್ದೀವಿ, ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಬಂದಿಲ್ಲ, ಏನು ಪರಿಹಾರ ಕೊಟ್ಟಿಲ್ಲ ನಮಗ. ಏನು ಮನಿ ಬಿದ್ದೋಗೈತಿ, ಹಾಳ್ ಬಿದ್ದೋಗೈತಿ. ಬೇರೆ ಬೇರೆ ಮನಿ MLA ಬಂದಿಲ್ಲ, MP ಬಂದಿಲ್ಲ. ನಾವು ಹಾರ್ಟ್ ಪೇಷಂಟ್ಗಳು. ಸರ್ ಮಾತಾಡಕ್ ಏನಿಲ್ಲ, ಎಲ್ಲಾ ಮನಿ ನೀರ ಹೋಗೈತಿ, ನೀರೆಲ್ಲಾ ಮುಳುಗೈತಿ. ಮನಿ ಎಲ್ಲಾ ಮನಿ ಬಿಟ್ಟು ಆ ಕಡೆ ಬಾಡಿಗೆ ಮನೆ ಆಗಿದ್ದಾರೆ, ಸ್ವಂತ ಮನೆಯವ್ರು ಇದ್ದಾರೆ. ಏನ್ ಮಾಡ್ಬೇಕು ಇಲ್ಲಿ? ಕನ್ಸೂರೆನ್ಸ್ ಲೈನ್ 6 ಅಡಿ 8 ಅಡಿ ಹಾಕಿದ್ದಾರೆ, 8 ಅಡಿ ಇಂಚಿಂದ ಹಾಕಿದ್ದಾರೆ. ಒಳಗ್ ನೀರು ಅದು ಡ್ಯಾಮೇಜು ಫುಲ್ ಬ್ಲಾಕ್, ಒಳಗ್ ನೀರ್ ನುಗ್ಗಿ ಫೌಂಡೇಶನ್ ಇಂದ ಸೀದಾ ಮನಿ ಒಳಗ್ ಬಂದಿದೆ. ಈಗ ಏನ್ ಮಾಡಕತ್ತಾರ ಯಾರು ಪೌರ ಕಾರ್ಮಿಕರು ಯಾರು ಇದು ಮಾಡ್ತಾ ಇಲ್ಲ. ಅವ್ರು ನನಗೇನಿಲ್ಲಪ್ಪ ಕೌನ್ಸಿಲರ್ ಹೇಳ್ರಿ ಅನ್ನಕತ್ತಾರೆ. ಈಗ ಕೌನ್ಸಿಲರ್ ಇಲ್ಲ, ಮತ್ತೆ ಅದಕ್ಕೂ ಅವ್ರು ಹಾರಾಡಕತ್ತಾರೆ. ಒಂದ್ ಸತೆ ಬಂದ್ರೆ ಟೀ ಕುಡಿಯಾಕೆ ತಗೊಂಡ್ ಹೋಗ್ತಾರ, ನಾವು ಕೊಡ್ತೀವಿ ದುಡ್ಡು ಬೇಡ ಅನ್ನಲ್ಲ. ಇದು ಮಾಡಿ ಹೋಗಿದಾರಲ್ಲ, ಈಗ ಮನಿ ಬಿದ್ದತ್ತಲ್ಲ, ಏನ್ ಮಾಡ್ಬೇಕು? ಈಗ 4 ಮಕ್ಕಳು ಕಟ್ಕೊಂಡಿವಿ ನಾವು, ಹೆಂಗ್ ಮಾಡ್ಬೇಕು ಅನ್ನೋದು ಮಾಡ್ಬೇಕಲ್ಲ. 2 ಮನಿ ಬಿದ್ದಾವು. ಈಗ ಇದು 3ನೇ ನನ್ ಮನಿ. ಈಗ 19,000 ರೂಪಾಯಿ ಕೊಟ್ಟು ಚಂಬರ್ ಲೈನ್ ಎಕ್ಸ್ಟ್ರಾ ಮಾಡ್ಸಿದ್ದೀನಿ. ಎಕ್ಸ್ಟ್ರಾ ಮಾಡ್ಸಿದ್ರು ಫೌಂಡೇಶನ್ ಇಂದ ಒಳಗ್ ನೀರ್ ಬಂದಿದೆ. ಎಲ್ಲ ಪೈಪ್ ಹಾಕಿದ್ದೆ ಒಂದೇ ತುಂಟಿಗೆ ಒಂದೇ ಸತಿ ಅವ್ರು ಕ್ಲೀನ್ ಮಾಡಿ ಆರಿಕೋಲ್ ಹಾಕ್ತಾರೆ, ಪಟ್ ಅಂತ ಪೈಪ್ ಒಳಗಡೆ ಫೌಂಡೇಶನ್ ಒಳಗೆ ಹೋಗುತ್ತೆ ನೀರು. ಅವ್ರು ಚೆನ್ನಾಗಿ ಮಾಡೇ ಇಲ್ಲ, ತಳಗೇನು ಜಲ್ಡಿ ಮಣ್ಣು ಏನ್ ಮಾಡಿ ಪೈಪ್ ಸೀದಾ ಹಾಕಿಲ್ಲ.
ಒಂದೊಂದ್ ಮನಿಗೆ 500 ರೂಪಾಯಿ ಕಲೆಕ್ಷನ್ ತಗೊಂಡ್ ನಾವು ಒಬ್ಬನು ಡ್ಯಾನೇಜ್ ಪೈಪ್ ಕಲೆಕ್ಷನ್ ಕೊಡೋನು. ಅದೇ ತಳಗರೆ ಕೆಲಸ ಮಾಡಾರು ಮ್ಯಾಲ ನೋಡಿ 500, ತೆಳಗ್ ನೋಡಿ 500. 1,000 ರೂಪಾಯಿ ತಗೊಂಡಿದ್ದಾರೆ. ಹೆಂಗ್ ಬೇಕಾದ್ರೆ ಹಂಗೆ ಮಾಡೋಗಿದ್ದಾರೆ. ಪೈಪ್ ಒಬ್ಬೊಬ್ರು ಇಳಿಸಿದ್ದಾರೆ, ಒಬ್ಬೊಬ್ರು ಮೇಲೆನೆ ಇಟ್ಟಿದ್ದಾರೆ. ಆ ಮೇಲೆ ಅವ್ರು ಮಾಡಕ್ ಬಂದ್ರು ಗೊತ್ತಾಗತ್ತೆ ಈಗ ಅವ್ರಿಗೆ. ಈಗ ಏನ್ ನಮ್ಮ ಹತ್ರ ನಮಗ್ ಏನ್ ಮಾಡ್ಬೇಕು ನೀವು, ಇಲ್ಲ ಅಂದ್ರೆ ನಾವು ಎಲ್ಲಾ ಸೇರ್ಕೊಂಡ್ ಪರವಾಗಿ ಇದಕ್ ಮುನ್ಸಿಪಾಲಿಟಿಗೆ ಬರ್ತೀವಿ. SDP ಪಕ್ಷದಿಂದ ಜಿಲ್ಲಾ ಕಮಿಟಿ ಮೆಂಬರ್ ನವೀದ್ ಅಹಮದ್ ನಾನು. ಈಗ ಇಲ್ಲಿರ ಸ್ಥಿತಿ ಏನೈತೆ ಅಂದರೆ, ಇಲ್ಲ ಜನರು ಬಂದು ಹೇಳಿದ್ರು ಎಲ್ಲ UGD ನೀರು ಎಲ್ಲ ಹೊರಗೆ ಬರುತ್ತೆ ಅಂತ ಹೇಳಿದರು. ಅದಕ್ಕೆ ಬಂದು ನೋಡಿದರೆ ಇದು ಏನು ಸ್ಥಿತಿಯಲ್ಲಿ ಐತೆ ಅಂದರೆ, ಇಲ್ಲಿ ನಮ್ಮ ಜಿಲ್ಲೆಗೆ 2 ಮಿನಿಸ್ಟ್ರು, 1 MP, MLA, ಸುಮಾರು ಕಾರ್ಪೊರೇಟರ್ಗಳು ಇದ್ದರೂ ಕೂಡ ಈ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಅನ್ಯಾಯ, ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಂತಿದ್ದಾರೆ. ಅದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ಈ ಮನಿಗಳು ಇಲ್ಲಿರತಕ್ಕಂಥ ಜನ, ಇದು ಹೆಂಗಾಗೈತೆ ಅಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಗತಿ ಆಗೈತೆ. ಹೆಂಗೆ ಅಂತಂದ್ರೆ, ಈಗ ಮಹಾನಗರ ಪಾಲಿಕೆ ಅವರು ಜವಾಬ್ದಾರಿ ಇಲ್ಲದೆ ಕೆಲಸ ಆಗೈತೆ ಇಲ್ಲಿ. ಯಾಕೆಂದ್ರೆ ಇವರು ಇಲ್ಲಿರೋ ಜನ ಹೇಳ್ತಾ ಇದಾರೆ 4 ಇಂಚ್ ಪೈಪ್ ಇಲ್ಲಿ ಒಳಗೆ ಹಾಕಿದ್ದಾರೆ ಅಂತೇಳಿ. ಆ 4 ಇಂಚ್ ಪೈಪ್ ಅಲ್ಲಿ ಎಷ್ಟು ಮಟ್ಟಿಗೆ ಹೋಗ್ಬೋದು, ಎಷ್ಟು ಮಟ್ಟಿಗೆ ಹೋಗಲ್ಲ. ಆ ಪುರ ಕಾರ್ಮಿಕರು ಬಂದು ಅವರೆಲ್ಲ ಅವ್ರ ಕೆಲಸ ಅವ್ರು ಮಾಡಿ ಹೋಗ್ತಾ ಇದಾರೆ. ಅಲ್ಲಿಗೆ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಆ ಸಮಸ್ಯೆ ಬಗೆಹರಿಲಿದಕ್ಕೆ ಏನಾಗ್ತೈತೆ, UGD ನೀರು ಎಲ್ಲ ಎಕ್ಸ್ಪರ್ಟ್ ಆಗಿ ಪೈಪ್ಗಳು ಓಡದ್ದು ನೆಲದಲ್ಲಿ ಬಂದು ನೆಲದಲ್ಲಿ ಫೌಂಡೇಶನ್ಗಳೆಲ್ಲ ಲೂಸ್ ಆಗಿ, ಈಗ ನೋಡ್ರಿ ಇವ್ರು ನಮ್ಮ ರವಿ ಅಣ್ಣವ್ರು, ಇವ್ರ ಮನೆ ಇದು, ಕಂಠಪ್ಪರ್ ಅಂತ ಇವ್ರ ಹೆಸರು, ಇವ್ರ ಮನೆ ಇದು. ಈ 2 ಮನಿ ಬಿದ್ದಿದಾವೆ. ಇದ್ರ ಅಟ್ಯಾಚ್ ಆಗಿ ಈ ಮನಿನೂ ಕೂಡ ಈಗ ಬೆಳೆ ಸಾಧ್ಯತೆ ಇದೆ. ಇದಕ್ಕೆ ದಯವಿಟ್ಟು ನೀವು ಇದಕ್ಕೆ ಜವಾಬ್ದಾರಿಯಾಗ ಕಾರ್ಪೊರೇಷನ್ಗೆ, ಮಹಾನಗರ ಪಾಲಿಕೆಯರಿಗೆ ಬಹಳ ಇಲ್ಲಿ ಜನರಿಗೆ ಸಮಸ್ಯೆ ಐತೆ. ದಯವಿಟ್ಟು ಇಲ್ಲಿ ಬಂದು ತಕ್ಷಣ ಬಂದು ಇಲ್ಲಿರೋ ಸಮಸ್ಯೆ ಬಗೆಹರಿಸಬೇಕು. ಇದು ಒಂದೇ ಅಲ್ಲ, 3ನೇ ಕ್ರಾಸ್ ಕನ್ಸೂರೆನ್ಸ್, 2ನೇ ಕ್ರಾಸ್ ಕನ್ಸೂರೆನ್ಸ್, 4ನೇ ಕ್ರಾಸ್ ಕನ್ಸೂರೆನ್ಸ್, ಈ 3 ಕನ್ಸೂರೆನ್ಸ್ಗಳಲ್ಲಿ UGD ಪ್ರಾಬ್ಲಮ್ ಇದೆ. ದಯವಿಟ್ಟು ತಾವು ತಕ್ಷಣ ಬಂದು ಇದಕ್ಕೆ ಸಮಸ್ಯೆ ಬಗೆಹರಿಸ್ಬೇಕಂತ ಕೇಳ್ಕೊಂತೀನಿ.